ಹೇಗ್ ಪಾಪು ನಮಸ್ಕಾರ. ಇವತ್ತು ನಾನು ಕಾಲೇಜ್ ರಜಾ ಇತ್ತು ಅಂತ ಬೆಳಗ್ಗೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಳ್ಳೋಣ ಅಂತ ರೆಡಿ ಆಗಿ ಕಂಪ್ಯೂಟರ್ ಕ್ಲಾಸಿಗೆ ಅಂತ ಹೋದೆ. ರೋಡಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದೆ, ಏನೆಲ್ಲ ಬರೀಬೇಕು ಇವತ್ತು, ಎಷ್ಟೆಲ್ಲ ಅಸೈನ್ಮೆಂಟ್ಸ್ ಇದೆ, ನೋಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಅಷ್ಟಲ್ಲೇ ಬಸ್ ಬಂತು. ನಾನು ಬಸ್ ಹತ್ತಿದೆ. ಬಸ್ ಹತ್ತಿದ್ಮೇಲೆ ನನಗೆ ಆಗಿದ್ ಖುಷಿ ಏನ್ ಕೇಳ್ತೀರಾ, ವಿಂಡೋ ಸೀಟ್ ಸಿಕ್ಬಿಡ್ತು ಅಂತ ಹಬ್ಬ ಲಾಟ್ರಿ ಅನ್ಕೊಂಡೆ. ಬಸ್ ಹತ್ಮೇಲೆ ಟಿಕೆಟ್ ತಗೊಂಡು ಜಾಳಲಿ ಕ್ಲಾಸಿಗೆ ಟಿಕೆಟ್ ತಗೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಹೋದೆ. ಅಲ್ಲಿ ಲಾಗಿನ್ ಆದ್ಮೇಲೆ ಕಂಪ್ಯೂಟರ್ ಕುತ್ಕೊಂಡೆ. ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಿದ್ದೀರಾ, ಹಿಂಗ್ ಆಗ್ತಿದೆ, ಸೈಕ್ ಮಾಡ್ಬಿಟ್ಟು ನನ್ಗಂತೂ. ಅಷ್ಟರಲ್ಲಿ ಅದೇ ಫ್ರಸ್ಟ್ರೇಷನ್ ಅಲ್ಲಿ ನಾನು ಮನೆಗೆ ಬಂದೆ. ರೆಕಾರ್ಡ್ ನೋಡಿ ಇನ್ನೂ ಬೇಜಾರಾಗ್ತಿತ್ತು. ಅಯ್ಯೋ, ಒಂದ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತ. ಇವತ್ತು 3 ಎಕ್ಸ್ಪೆರಿಮೆಂಟ್ ನಾನು ಮುಗಿಸ್ಲೇಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದೇ ಸಮಯದಲ್ಲಿ ನನ್ನ ಚಿಕ್ಕುನ ನೋಡಿ ನನ್ಗೆ ಬೇಜಾರಾಗ್ತಿತ್ತು, ಅವಳ ಜೊತೆ ಆಟ ಆಡ್ತಿಲ್ಲ ಅಂತ. ಅವಳು ಬೇಜಾರ್ ಮಾಡ್ಕೊಂಡು ಹೋದ್ಲು. ಅಷ್ಟರಲ್ಲಿ ನಾನು ಬೇರೆ ಬೆಕ್ಕಿಗೆ ಬಂದು ಹಾಲು ಹಾಕ್ದೆ. ನನ್ ಬೇಕಲ್ಲ, ಅದು ನಾನು ಹಾಕ್ತಿರ್ತೀನಿ ಹಾಲು. ಅದ್ ಆಮೇಲೆ ವಾಪಸ್ ಬಂದು ನಾನು ಎಕ್ಸ್ಪೆರಿಮೆಂಟ್ ಬರೆಯಕ್ ಕೂತ್ಕೊಂಡೆ. ನೋಡ್ತಿದೀನಿ ನನ್ ಚಿಕ್ಕು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಅವಳ ಲೈಫ್ ಎಷ್ಟು ಮಸ್ತಲ್ಲ. ಅಷ್ಟರಲ್ಲಿ ಅವಳ ಊಟದ ಸಮಯ ಆಯ್ತು. ಅವಳಿಗೂ ಊಟ ಕೊಡೋಣ ಅಂತ ಬಂದೆ. ನೋಡ್ತಿದ್ದೀರಾ, ಅವಳು ಊಟಕ್ಕೆ ವೇಟ್ ಮಾಡ್ತಾವಳೆ. ನಾನು ಸುಮ್ನೆ ಹಂಗೆ ಕೊಡಕ್ ಆಗಲ್ವಲ್ಲ ಅವಳು ಊಟ, ಸ್ವಲ್ಪ ಹಂಗೆ ಅವ್ಳ ತಲೆ ತಿಂದೆ. ಆದ್ಮೇಲೆ ಪಾಪ ಅವಳು ಎಷ್ಟಂತ ಕಾಯ್ತಾಳೆ ಅಂದ್ಬಿಟ್ಟು ಕೊಟ್ಬಿಟ್ಟು ಅವಳಿಗೆ ಊಟ. ಅವಳು ಆರಾಮಾಗಿ ಅವಳ ಊಟನ ತಿಂತಾವಳೆ, ಎಂಜಾಯ್ ಮಾಡ್ತಾವಳೆ. ಅದಾದ್ಮೇಲೆ ನಾನು ಟೆರೆಸ್ ಹೋದೆ. ಟೆರೆಸ್ ಹೋಗಿ ನನ್ನ ಪ್ಲಾಂಟ್ಸ್ಗೆ ನೀರ್ ಹಾಕ್ದೆ. ನೀರ್ ಹಾಕ್ಮೇಲೆ ಅಂತೂ ಸ್ವಲ್ಪ ಚಿಕ್ಕು ಜೊತೆ ಆಟ ಆಡೋಣ ಅಂತ ಅದಕ್ಕೆ ಅವ್ರ ಜೊತೆ ಆಟ ಆಡ್ಕೊಂಡಿದ್ದೆ. ನೋಡ್ತಿದ್ದೀರಾ ನನ್ ಚಿಕ್ಕು ಎಷ್ಟು ಆಕ್ಟಿವ್ ಇದ್ದಾಳೆ ಅಂತ. ಬೇರೆ ಬೆಕ್ಕೇನಾದ್ರೂ ನನ್ನ ಹತ್ರ ಬಂದ್ ಬಿಟ್ರೆ ಅಷ್ಟೇ, ಇವಳು ಬಿಡಲ್ಲ ಮತ್ತೆ ಆ ಬೆಕ್ಕನ. ಅವಳ ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ವಾಪಸ್ ಕೆಳಗೆ ಹೋದೆ. ಕೆಳಗೆ ಹೋಗಿ ಅದೇ ಎಕ್ಸ್ಪೆರಿಮೆಂಟ್ ಬರೆಯಕ್ ಕೂತ್ಕೊಂಡೆ. 2 ಎಕ್ಸ್ಪೆರಿಮೆಂಟ್ ಆಗಿತ್ತು. 3ನೇ ಎಕ್ಸ್ಪೆರಿಮೆಂಟ್ ಇನ್ನೇನ್ ಮುಗಿತಾ ಬಂತು. ಖುಷಿ ಆಯ್ತು. ದೇವ್ರೆ ಏನ್ ಕೇಳ್ತೀರಾ, ಆರಾಮಾಗಿ ಬಿಟ್ಕೊಂಡೆ. ನೋಡ್ತೀರಾ ಎಷ್ಟು ಹೆಕ್ಟಿಕ್ ಲೈಫ್. ಸ್ಟೂಡೆಂಟ್ ಲೈಫ್ ಅಷ್ಟು ಈಸಿ ಅಲ್ಲ ಗುರು. ಬೈ ಬಾಯ್.